ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ರಾಧಿಕಾ, ರಾಧಿಕಾ. ಅರೆ ಪಂಕಜಮ್ನವ್ರೆ, ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ 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 ಪಂಕಜಮ್ನವ್ರೆ, ಬನ್ನಿ ಸರ್. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸುನೈನಾ ಅತ್ತೆ, ಕುಡಿಯಕ್ಕೆ ಏನ್ ತಗೋತೀರಿ? ಇಲ್ಲಮ್ಮ, ಏನು ಬೇಡಿ, ಈಗಷ್ಟೇ ಮಾಡ್ಕೊಂಡ್ ಬಂದ್ವಿ. ಅಲ್ಲ ಅದು ಗಮ್ಯ, ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅತ್ತೆ. ಜಾನ್ಕಮ್ನವ್ರೆ, ರಾಧಿಕಾ ಎಲ್ಲಿ? ರೂಮಲ್ಲಿದ್ದಾಳೆ, ಹಾ, ಕರೀತೀನಿ. ಸರಿ. ಪುಟ್ಟಿ ಚೆನ್ನಾಗಿದ್ಯಮ್ಮ? ಚೆನ್ನಾಗಿದ್ದೀನಿ ಅಂಕಲ್. ರಮ್ಯಾ, ಹೇಗಿದ್ಯಮ್ಮ? ಏನು ಅರೆಸ್ಟ್ ಮಾಡಿಸ್ತೀನಿ ಹಾಗೆ ಹೀಗೆ ಅಂತೆಲ್ಲ ಅಂದ್ರಂತೆ. ರಾಧಿಕಾ, ಅಮ್ಮ, ಪಂಕಜಮ್ಮ ಬಂದಿದ್ದಾರೆ. ಪಂಕಜ ಮೇಡಮ. ಸರಿ, ನೀ ಹೋಗು, ನಾನು ಬರ್ತೀನಿ. ಬೇಗ ಬಾ. ಸರಿ ರಾಕಿ, ನಾನು ಆಮೇಲೆ ನಿಮಗೆ ಕಾಲ್ ನಾನೇ ನಿಮಗೆ ಕಾಲ್ ಮಾಡೋಕ್ಕಾಗತ್ತೆ. ನೀವೇ ನನ್ ಕಾಲ್ ಮಾಡ್ಬೇಕು. ಆಮೇಲೆ ಮಾತಾಡೋಣ. ಸರಿ, ಓಕೆ ರಾಧಿಕಾ, ಬಾಯ್. ಸರಿ. ಮೇಡಮ್ ನಮಸ್ಕಾರ. ನಮಸ್ತೆ ಅಮ್ಮ. ಸರ್ ನಮಸ್ತೆ. ನಮಸ್ತೆ. ಏನ್ ಮೇಡಮ್, ನಮ್ಮನೆಯವ್ರಿಗೆ ಬಂದ್ಬಿಟ್ಟಿದ್ದೀರಾ? ಹೇಳ್ ಕಳ್ಸಿದ್ರೆ ನಾನೇ ಬರ್ತಿದ್ದೆ. ಯಾಕೆ ರಾಧಿಕಾ, ನಾನ್ ನಿಮ್ ಮನೆಗ್ ಬರ್ಬಾರ್ದಾ? ಅಯ್ಯಯ್ಯೋ, ಹಾಗೇನಿಲ್ಲ ಮೇಡಮ್, ನೀವ್ ಯಾವಾಗ ಬೇಕಾದ್ರೂ ಬರ್ಬೋದು. ಅಲ್ಲ, ದಿಢೀರಂತ ಬಂದಿದ್ ನೋಡಿ, ಮದ್ವೆದೇನಾದ್ರೂ ಇಂಪಾರ್ಟೆಂಟ್ ಕೆಲಸ ಬಾಕಿ ಉಳ್ದಿತ್ತಾ ಅಂತ ಕೇಳ್ದೆ ಅಷ್ಟೇ. ಹಾ, ಏನೂ ಇಲ್ಲ ರಾಧಿಕಾ. ಅವತ್ತು ಕೋಪದಲ್ಲಿ ನಾನು ನಮ್ಮಣ್ಣ ದುಡ್ಡು ಒಡವೆ ಎಲ್ಲ ವಾಪಸ್ ಕೊಟ್ಟು ಹೋದ್ವಲ್ಲ, ಅದನ್ನ ಮತ್ತೆ ನಾನು ನಿನ್ನ ಹತ್ರ ಕೇಳ್ದೆ, ನೀನು ತಂದು ಕೊಡ್ಲಿಲ್ಲ. ಅದಕ್ಕೆ ರಿಸೆಪ್ಷನ್ ಮುಂಚೆ ತಗೊಂಡೋಗೋಣ ಅಂತ ನಾವೇ ಬಂದ್ವಿ. ಸರಿ ಮೇಡಮ್, ಅದ್ಕೆ ಬೀರೋಲಿ ಒಡವೆ ದುಡ್ಡೆಲ್ಲಿಟ್ಟಿದ್ದೀನಿ, ತಂದ್ಬಿಡಿ. ಬನ್ನಿ ಮಾವ, ಬನ್ನಿ ಅತ್ತೆ. ಅಮ್ಮ, ಯಾರು ಬಂದಿದ್ದಾರೆ ನೋಡು. ರಾಮಣ್ಣ, ಅತ್ಗೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಒಳ್ಳೇದಾಯ್ತು ನೀವು ಬಂದಿದ್ದು. ಹೇಗಿದ್ಯಮ್ಮ ರಾಧಿಕಾ? ಆರಾಮಾಗಿದ್ದೀನಿ ಮಾವ. ಗಮ್ಯ, ಹೇಗಿದ್ದೀಯಾ? ಚೆನ್ನಾಗಿದ್ದೀನಿ ಮಾವ. ಮದುವೆ ವ್ಯವಸ್ಥೆ ಎಲ್ಲ ಹೇಗೆ ನಡೀತಿದೆ? ಎಲ್ಲ ಆರಾಮಾಗಿ ನಡೀತಿದೆ. ಅರೆ, ಹುಡುಗನ ಅಪ್ಪ ಅಮ್ಮ ಎಲ್ಲ ಬಂದಿದ್ದಾರೆ. ಯಾವಾಗ ಬಂದ್ರಿ ಸರ್? ಈಗಷ್ಟೇ ಬಂದ್ವಿ. ಚೆನ್ನಾಗಿದ್ದೀರಾ? ಪರವಾಗಿಲ್ಲ. ದೊಡ್ಡಪ್ಪ, ದೊಡ್ಡಮ್ಮ, ಬನ್ನಿ ಬನ್ನಿ ಬನ್ನಿ. ಅಕ್ಕ, ಭಾವ, ಬನ್ನಿ ಬನ್ನಿ ಅಕ್ಕ, ಕೂತ್ಕೊಳ್ಳಿ. ಅರೆ, ಭಾವ ಕೂತ್ಕೊಳ್ಳಿ. ಬೀಗರು ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ. ನಮಸ್ಕಾರ. ಯಾವಾಗ ಬಂದ್ರಿ? ಈಗಷ್ಟೇ ಬಂದ್ವಿ, ಬನ್ನಿ ಕೂತ್ಕೊಳ್ಳಿ. ರಾಮ, ನೀನ್ ಯಾವಾಗ ಬಂದ್ಯೋ? ಇವಾಗಷ್ಟೇ ಬಂದೆ ಕರಿಯಪ್ಪಣ್ಣ. ಪರವಾಗಿಲ್ಲ, ಮದುವೆಗೆ ಮುಂಚೆನೆ ಬಂಧು ಬಳಗದವರೆಲ್ಲ ಬರೋದಕ್ಕೆ ಶುರು ಮಾಡಿದ್ದಾರೆ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ. ರಾಮಣ್ಣ, ನಿನಗೆ ಇಲ್ಲಿ ಉಳ್ಕೊಳ್ಳೋದು ತುಂಬಾ ಕಷ್ಟ ಆಗಬಹುದು. ಈ ಜಾಗ ಸೆಟ್ ಆಗಲ್ಲ. ಬೇಕಾದ್ರೆ ನೀನು ನಮ್ಮನೆಗೆ ಬಂದು ಉಳ್ಕೋ. ಅರಮನೆ ತರ ಮನೆ ಕಟ್ಸಿದೀನಿ. ಅಲ್ಲೂ ಬೇಡ ಅಂದ್ರೆ ನಂದು ಇನ್ನೊಂದು ಮನೆ ಇದೆ, ಅಲ್ಲಿ ಬಂದು ಉಳ್ಕೋ. ಮಾವ, ನಿಮ್ಗೆ ಪ್ರಯಾಣ ಮಾಡಿ ಸುಸ್ತಾಗಿರುತ್ತೆ, ಮೇಲ್ ಹೋಗಿ ರೆಸ್ಟ್ ತಗೊಳ್ಳಿ. ಅಣ್ಣ ಕರ್ಕೊಂಡು ಹೋಗು. ಬನ್ನಿ ಮಾವ. ರೀ, ಬನ್ರಿ ಇಲ್ಲಿ. ಯಾಕ್ರಿ ಬೀದಿಲ್ ಹೋಗೋ ಮಾರಿನ ನಮ್ಮನೆ ಉಳ್ಕೊಳಕ್ ಹೇಳ್ತಾ ಇದ್ದೀರಾ? ಅವ್ರು ಯಾರು ನಮ್ಮನೆ ಉಳ್ಕೊಳಕ್ ಬೇಕಾಗಿಲ್ಲ. ಸುಮ್ನೆ ಫಾರ್ಮಾಲಿಟೀಸ್ಗೆ ಅಂತ ಕರ್ದೆ ಕಣೆ. ನೀವ್ ಯಾರನ್ನು ಕರೆಯೋದ್ ಬೇಕಾಗಿಲ್ಲ. ಸ್ವಲ್ಪ ಜೋರಾಗಿ ಮಾತಾಡಿದ್ರೆ ನಾವು ಕೇಳಿಸ್ಕೊಳ್ತೀವಿ. ಏನಿಲ್ಲ ಪಂಕಜಮ್ನವ್ರೆ, ಮದುವೆ ಮನೆಯಲ್ಲಿ ಏನೇನು ಅಡುಗೆ ಮಾಡಿಸ್ಬೇಕು ಅಂತ ಹೆಣ್ಣಿನ ಕಡೆಯವ್ರನ್ನ ಮತ್ತೆ ಗಂಡಿನ ಕಡೆಯವ್ರನ್ನ ಕೇಳಿ ಮಾಡಿಸೋದು ವಾಡ್ಕೆ. ಈಗ ಎರಡೂ ಫ್ಯಾಮಿಲಿ ಒಂದೇ ಕಡೆ ಇರೋದ್ರಿಂದ ಇಲ್ಲೇ ಕೇಳ್ಬಿಡಿ ಅಂತ ಕಮಲು ಸಲಹೆ ಕೊಡ್ತಾ ಇದ್ಲು. ನಾನು ಸರಿ ಅಂತ ಹೇಳ್ತಾ ಇದ್ದೆ. ನನಗೂ ಅಲ್ದಾಡ ತಪ್ಪುತ್ತೆ ನೋಡಿ. ಏನೇನ್ ಐಟಮ್ ಮಾಡಿಸ್ತಾ ಇದ್ದೀರಾ? ಪಂಕಜಮ್ನವ್ರೆ, ಬೆಳಿಗ್ಗೆ ಟಿಫನ್ ಏನೇನಿರುತ್ತೆ ಅಂದ್ರೆ ರಾಧಿಕಾ, ಹಾ ಕೊಡಿ ಅದ್ಕೆ.
ಮೇಡಮ್ ಎಲ್ಲ ಸರಿಯಾಗಿದ್ಯಾ ಅಂತ ಒಂದ್ಸಲಿ ಚೆಕ್ ಮಾಡ್ಕೊಂಬಿಡಿ. ಹೌದು ಪಂಕಜಮ್ನವ್ರೆ, ಎಲ್ಲ ಇಲ್ಲೇ ಸರಿಯಾಗಿದ್ಯಾ ಅಂತ ನೋಡ್ಕೊಂಬಿಡಿ. ಆಮೇಲೆ ನೀವು ಮನೆಗೆ ಹೋದ್ಮೇಲೆ ಆ ಒಡವೆ ಇಲ್ಲ, ಈ ಒಡವೆ ಇಲ್ಲ, ದುಡ್ಡು ಕಡಿಮೆ ಇದೆ, ಅದು ಇದು ಅಂತೆಲ್ಲ ಹೇಳಕ್ ಹೋಗ್ಬೇಡಿ. ಆ ರೀತಿ ಎಲ್ಲ ನಾವು ಹೇಳಲ್ಲ ಬಿಡಿ. ಏನ್ರಿ ನೀವು? ಅವ್ರು ಹೇಳ್ತಾ ಇರೋದು ಕರೆಕ್ಟಾಗೇ ಇದೆ ಅಲ್ವಾ? ತಗೊಳ್ಳಿ, ನೀವು ಒಡವೆ ಕರೆಕ್ಟ್ ಆಗಿದ್ಯಾ ಅಂತ ನೋಡಿ, ನಾನು ಹಣ ಕರೆಕ್ಟ್ ಆಗಿದ್ಯಾ ಅಂತ ಎಣಿಸ್ತೀನಿ. ತಗೊಳ್ಳಿ. ನೋಡಿ, ಹರಿದೋಗಿರೋ ನೋಟು ಇದ್ರೊಳಗಡೆ ಇದೆ. ಇದನ್ನ ನಾನು ನೋಡ್ಲಿಲ್ಲ ಅಂದಿದ್ರೆ ಏನಾಗ್ತಿತ್ತು ಹೇಳಿ? ರಾಧಿಕಾ, ಈ ನೋಟ್ ಹರಿದೋಗಿದೆ, ಬೇರೆ ಕೊಡಮ್ಮ. ಹಾ ಸರಿ ಮೇಡಮ್. ಪುಟಿ, ನನ್ನ ಬ್ಯಾಗ್ ತಗೊಂಬಾ. ಮೇಡಮ್. ಹಾ ತಗೋ ರಾಧಿಕಾ. ರೀ, ಏನ್ರಿ ಅಮ್ಮ ದುಡ್ಡಿನ ವಿಷಯದಲ್ಲಿ ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ದಾಳೆ? ಒಂದು ನೋಟ್ ಹರಿದೋಗಿದ್ದಕ್ಕೆ ಬೇರೆ ನೋಟ್ ಕೊಡು ಅಂತ ಕೇಳ್ತಾ ಇದ್ದಾಳಲ್ಲ. ಇವಳ ಜೊತೆ ಸಂಬಂಧ ಮಾಡಿ ಈ ರಾಧಿಕಾ ಅದ್ ಹೇಗ್ ನಿಭಾಯಿಸ್ತಾಳೋ ಏನೋ. ಇದಕ್ಕೆ ನೀನು ಸಂತೋಷ ಪಡ್ತಾ ಇದೆಯೋ ಸಂಕಟ ಪಡ್ತಾ ಇದೆಯೋ? ಇದೆಂತ ಪ್ರಶ್ನೆ ರೀ, ಸಂತೋಷನೇ ಪಡ್ತಿದ್ದೀನಿ. ಆದ್ರೆ ಒಂದು ವಿಷಯ ರೀ, ಈ ಅಮ್ಮ ಎಂಜಿಲ್ ಕೈಯಲ್ಲೂ ಕಾಗೆ ಓಡ್ಸಲ್ಲ, ಅದಂತೂ ಸತ್ಯ. ಯಾಕೆ ಆಗಾಗ ನೀವಿಬ್ರು ಒಳೊಳಗೇನೆ ಮಾತಾಡ್ಕೊಳ್ತಾ ಇದ್ದೀರಾ? ಹೇಳಿ, ಏನ್ ವಿಷಯ ಅಂತ. ಅದೇನಿಲ್ಲ ಪಂಕಜಮ್ನವ್ರೆ, ಊಟದ ವಿಷಯದಲ್ಲಿ ಏನೇನು ಮಿಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅಂತ ಕಮಲು ಹೇಳ್ತಾ ಇದ್ದಾಳಷ್ಟೇ. ಓಹೋ, ಸರಿ ಸರಿ. ರಾಧಿಕಾ, ಎಲ್ಲ ಕರೆಕ್ಟ್ ಆಗಿದೆಯಮ್ಮ. ರೀ, ಒಡವೆ ಎಲ್ಲ ಸರಿಯಾಗಿದೆ ತಾನೆ? ಸರಿಯಾಗಿದೆ. ಹಾ, ಸರಿಯಾಗಿದ್ರೆ ಕರಿಯಪ್ಪನವ್ರೆ, ಇವಾಗ ಹೇಳಿ, ಮದ್ವೆಗೆ ಏನೇನ್ ಐಟಮ್ ಮಾಡಿಸ್ತಾ ಇದ್ದೀರಾ ಅಂತ. ಪಂಕಜಮ್ನವ್ರೆ, ರಿಸೆಪ್ಷನ್ಗೆ ವೆಜ್ ಬಿರಿಯಾನಿ, ಪೂರಿ ಸಾಗು, ವೈಟ್ ರೈಸು, ಸಾಂಬಾರು, ಹುಳಿ, ಅಕ್ಕಿ ಹಪ್ಳ, ಉಪ್ಪಿನಕಾಯಿ, ಘೀ ರೈಸು, ಕುಷ್ಕ, ಆಮೇಲೆ ಐಸ್ ಕ್ರೀಮು, ಜೊತೆಗೆ ಸ್ವೀಟ್ ಬಿಡ. ಬೆಳಗ್ಗೆ ಟಿಫನ್ಗೆ ಇಡ್ಲಿ, ಪೊಂಗಲ್ಲು, ಮಸಾಲೆ ವಡೆ, ಉದ್ದಿನ ವಡೆ, ಜೊತೆಗೆ 4 ಥರದ ಸ್ವೀಟು. ಆಮೇಲೆ ಊಟಕ್ಕೆ ಹೋಳಿಗೆ, ಬಿಸಿ ತುಪ್ಪ, ಅನ್ನ ಸಾಂಬಾರು, ವೆರೈಟಿ ಸೈಡ್ ಐಟಮ್ಸು ಎಲ್ಲ ಇರುತ್ತೆ ಪಂಕಜಮ್ನವ್ರೆ. ಹಾ ಕರಿಯಪ್ಪನವ್ರೆ, ಅದ್ರ ಜೊತೆಗೆ ಗುಲಾಬ್ ಜಾಮೂನು ಸೇರಿಸ್ಕೊಳ್ಳಿ. ವಾ, ಅದು ಐಸ್ ಕ್ರೀಮ್ ಜೊತೆ ಇದ್ದೇ ಇರುತ್ತೆ ಪಂಕಜಮ್ನವ್ರೆ. ಹಾಗೆ ವೆಜ್ ಬಿರಿಯಾನಿಗೆ ಗೋಡಂಬಿ ಜಾಸ್ತಿ ಹಾಕಿ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಓಕೆ ಪಂಕಜಮ್ನವ್ರೆ, ಎಲ್ಲವನ್ನು ಯಥೇಚ್ಛವಾಗಿ ಹಾಕ್ತೀವಿ. ಹಾಗೆ ಚಿಕ್ಕ ಕಪ್ಪಲ್ಲಿ ಐಸ್ ಕ್ರೀಮ್ ಬರುತ್ತಲ್ಲ, ಅದನ್ನ ಇಡಬೇಡಿ. ದೊಡ್ಡ ಕಪ್ಪಲ್ಲಿ ಐಸ್ ಕ್ರೀಮ್ ಬರುತ್ತಲ್ಲ, ಅದನ್ನ ಇಡಿ. ಯಾಕೆಂದ್ರೆ ತುಂಬಾ ಮಕ್ಕಳು ಬಂದಿರ್ತಾರೆ, ಅವ್ರು ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಲೇಬೇಡಿ ಪಂಕಜಮ್ನವ್ರೆ, ನೀವು ಹೇಳ್ದಾಗೆ ಮಾಡೋಣ. ಐಸ್ ಕ್ರೀಮು ಅನ್ಲಿಮಿಟೆಡ್. ಆಮೇಲೆ ಟೇಸ್ಟ್ ನಲ್ಲಿ ಮಾತ್ರ ಹೆಚ್ಚು ಕಡಿಮೆ ಆಗ್ಬಾರ್ದು ಕರಿಯಪ್ಪನವ್ರೆ. ಛೇ, ಏನ್ ಪಂಕಜಮ್ನವ್ರೆ ಹೀಗೆ ಹೇಳ್ಬಿಟ್ರಲ್ಲ. ಈ ಕರಿಯಪ್ಪ ಫೇಮಸ್ ಆಗಿರೋದೆ ತಾನು ಕೊಡೋ ಅಡುಗೆ ಟೇಸ್ಟ್ ನಿಂದ. ಅದ್ಭುತವಾಗಿ ಮಾಡೋಣ ಬಿಡಿ. ಕಲ್ಕೆ, ಚೌಲ್ಟ್ರಿದು ಸ್ಟೋರ್ ರೂಮ್ದು ಬೀಗತ್ ಇಸ್ಕೊಂಬ ಅಂತ ಹೇಳದ್ನಲ್ಲ, ಇಸ್ಕೊಂಬಂದ್ಯಾ? ನಿನ್ನನ್ನೇ ಕಣೋ ಕೇಳ್ತಾ ಇರೋದು. ಹಾ, ಅದನ್ನ ಆವಾಗಲೇ ತಗೊಂಬಂದೆ. ಕೊಡ. ಕಲ್ಕಿ, ಏಯ್, ಯಾಕೋ ಸರಿಯಾಗಿ ಕೊಡೋದಿಕ್ಕಾಗಲ್ವಾ? ಏನ್ ಜಾನ್ಕಮ್ನವ್ರೆ, ನಿಮ್ ಮಗನ್ಗೆ ದೊಡ್ಡೋರ್ಗೆ ಹೇಗ್ ಮರ್ಯಾದೆ ಕೊಡ್ಬೇಕು ಅನ್ನೋದನ್ನ ಕಲಿಸ್ಲಿಲ್ವಾ? ನಮ್ಮ ಕಲ್ಕಿ ಮರ್ಯಾದೆ ಕೊಡೋ ಹುಡುಗಾನೆ.
ಸದ್ಯಕ್ಕೆ ಅವನು ಯಾವುದೋ ಕೋಪದಲ್ಲಿದ್ದಾನೆ, ಅದಕ್ಕೆ ಹೀಗೆ ನಡ್ಕೋತಾ ಇರಬಹುದು. ಕೋಪನ ಯಾಕೆ? SI ಪೋಸ್ಟು ಈಗ ಶಾರ್ಟ್ ಲಿಸ್ಟ್ ಆಗ್ತಾ ಇದೆ ಪಂಕಜಮ್ನವರೇ. ಆ ಕೆಲಸ ಬೇಕು ಅಂದ್ರೆ ಅದಕ್ಕೆ ಸ್ವಲ್ಪ ದುಡ್ಡು ಖರ್ಚು ಮಾಡಬೇಕು. ರಾಧಿಕಾ ಗಮ್ಯನ್ ಮದುವೆಗೆ ಅಂತ ಇರೋ ಬರೋ ದುಡ್ಡೆಲ್ಲ ಖರ್ಚು ಮಾಡ್ತಾ ಇದ್ದಾಳೆ. ಎಲ್ಲ ಗಮ್ಯಂಗೆ ಮಾಡ್ತಾ ಇದ್ದೀರಾ, ತನಗೇನು ಮಾಡ್ತಾ ಇಲ್ಲ ಅಂತ ಕಲ್ಕಿ ಕೋಪ ಮಾಡ್ಕೊಂಡಿದ್ದಾನೆ. ಇನ್ನೂ ಹೇಳಬೇಕು ಅಂದ್ರೆ ನೀವು ಇವ್ರ ಹತ್ರ ಇರೋದನ್ನೆಲ್ಲ ತಗೊಂಡು ಇವ್ರನ್ನ ಬರಿಗೈ ಮಾಡ್ತಾ ಇದ್ದೀರಾ ಅಂತ ಕಲ್ಕಿಗೆ ಇನ್ನೂ ಕೋಪ ಜಾಸ್ತಿನೇ ಆಗಿದೆ. ಕರಿಯಪ್ಪನವ್ರೆ, ಏನ್ರಿ ಹೀಗ್ ಮಾತಾಡ್ತಾ ಇದ್ದೀರಾ? ಇದನ್ನೆಲ್ಲ ನೀವು ನನ್ಗೋಸ್ಕರನ ಮಾಡ್ತಾ ಇದ್ದೀರಾ? ನಿಮ್ಮನೆ ಮಗಳಿಗೆ ತಾನೇ ಮಾಡ್ತಾ ಇರೋದು. ಅಯ್ಯೋ ಮೇಡಮ್, ಕಲ್ಕಿ ಹಾಗೆಲ್ಲ ಏನು ಅನ್ಕೊಂಡಿಲ್ಲ. ಇವರೇನೋ ಒದರ್ತಾ ಇದಾರಷ್ಟೇ. ಇದನ್ನೆಲ್ಲ ನೀವು ಮನ್ಸಿಗೆ ತಗೋಬೇಡಿ ಪ್ಲೀಸ್. ಹೌದು, ಇವಾಗ ದೊಡ್ಡಪ್ಪ ಹೇಳಿದ್ರಲ್ಲಿ ತಪ್ಪೇನಿದೆ? ಕಲ್ಕಿ ನನ್ನ ತಡಿಬೇಡ ಅಕ್ಕ. ಮದ್ವೆ ಹೆಸರಲ್ಲಿ ನಮ್ಮನ್ನ ಬಿಕಾರಿಗಳನ್ನಾಗಿ ಬೀದಿ ಪಾಲ್ ಮಾಡ್ತಿದ್ದಾರೆ ಅಷ್ಟೇ. ಇದೇ ಸತ್ಯ ನನಗ್ ಚೆನ್ನಾಗಿ ಗೊತ್ತಿದೆ. ನನ್ನ ತಡಿಬೇಡ ಅಕ್ಕ. ಅಲ್ಲ, ಬಾಯ್ ಬಿಟ್ ಕೇಳಿ ಕೇಳಿ ಬಜೆಟ್ ಏರ್ಸ್ತಾನೆ ಹೋಗ್ತಿದ್ದಾರೆ. ನೀವೆಲ್ಲದಕ್ಕೂ ಮೂಗ್ರು ತರ ತಲೆ ಆಡಿಸ್ತಾನೆ ಇದ್ದೀರಾ. ಕಲ್ಕಿ ಒಳಗಡೆ ಹೋಗು ನೀನು. ನಾನು ಒಳಗಡೆ ಹೋಗಲ್ಲಮ್ಮ. ನನ್ ಮನ್ಸಲ್ಲಿರೋದೆಲ್ಲ ನಾನು ಈಗ್ಲೇ ಹೇಳ್ಕೋಬೇಕು. ಮೇಡಮ್, ನಿಮಗ್ ನಮ್ಮನೆ ಪರಿಸ್ಥಿತಿ ಎಲ್ಲ ಚೆನ್ನಾಗಿ ಗೊತ್ತಿದೆ ತಾನೇ? ಗೊತ್ತಿದ್ರು ಯಾಕೆ ಖರ್ಚಿನ ಜಾಸ್ತಿನೇ ಮಾಡ್ಕೊಂಡು ಹೋಗ್ತಿದ್ದೀರಾ? ನಿಮ್ಗೊಂಚೂರು ಮನಸ್ಸಾಕ್ಷಿನೇ ಇಲ್ವಾ? ನಮ್ಮ ಅಕ್ಕ ಕೇಳಿದ್ಕೆಲ್ಲ ಎಷ್ಟು ಹೇಳ್ತಾಳೆ ಅಂತ ಹೇಳಿ ಅದು ಇದು ಅಂತ ಮೇಲೆ ಮೇಲೆ ಕೇಳ್ತಾನೆ ಇದ್ದೀರಲ್ಲ. ಮದ್ವೆ ಅನ್ನೋ ಹೆಸರಲ್ಲಿ ನಮ್ನೀಗ ದರೋಡೆ ಮಾಡ್ತಿದ್ದೀರಲ್ಲ. ನಮ್ನ ನೋಡಿದ್ರೆ ನಿಮ್ಗೆ ಅಯ್ಯೋ ಅನ್ಸಲ್ವಾ? SI ಪೋಸ್ಟ್ಗೆ ನಮ್ಮ ಅಕ್ಕ ದುಡ್ಡು ಕೊಡದೆ ಇರೋದಕ್ಕೆ ನೀವೇ ಕಾರಣ. ಮದ್ವೆ ಖರ್ಚಿಗೆ ಸ್ವಲ್ಪ ದುಡ್ಡು ಕಡಿಮೆ ಇದೆ ಅಂದ್ರೆ ಹೇಗೋ ವಂಚಿ ನಮ್ಮ ಅಕ್ಕ ತಂದು ನಿಮ್ಗೆ ಕೊಟ್ಬಿಡ್ತಾಳೆ. ಆದ್ರೆ ನೀವು ದನ ಪಿಶಾಚಿಗಳು ನೀವು. ಏ ಕಲ್ಕಿ, ಸುಮ್ನೆ ಬಿಟ್ರೆ ಮಾತಾಡ್ಕೊಂಡು ಹೋಗ್ತಾನೆ ಇದೆಯಲ್ಲ. ದೊಡ್ಡವ್ರ ಹತ್ರ ಹೇಗ್ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲ ನಿನ್ಗೆ. ಹೋಗೋ, ಮೊದಲು ಹೊರಗೆ ಹೋಗು. ಪಂಕಜಮ್ನವ್ರೆ, ಕಲ್ಕಿ ಮಾತಾಡಿದ ಮಾತನ್ನ ನೀವ್ಯಾವುದೂ ಮನಸ್ಸಿಗೆ ಹಚ್ಕೋಬೇಡಿ. ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅಲ್ಲ ರೀ, ನಾನೇನಾದ್ರೂ ಕೇಳಬಾರ್ದದ್ದೇನಾದ್ರೂ ಕೇಳದ್ನಾ? ಮದ್ವೆ ಅಂದ್ಮೇಲೆ ಇದೆಲ್ಲ ಕಾಮನ್ ತಾನೆ? ಅಲ್ಲ, ನಿಮ್ ದೊಡ್ಡ ಮಗನ್ಗೆ ಮದ್ವೆ ಮಾಡಿದಿರಲ್ಲ, ಆಗ ನಿಮ್ ಬೀಗರ್ ಮನೆಯಿಂದ ಏನು ತಗೊಳ್ಳೇ ಇಲ್ವಾ? ಏನಮ್ಮ ಸುನೇನಾ, ನೀನೀ ಮನೆಗ್ ಬಂದಾಗ ಎಷ್ಟು ಒಡವೆಗಳನ್ನ ಹಾಕೊಂಡ್ ಬಂದಿದ್ದೆ? 50 ಗ್ರಾಮು ಮೇಡಮ್. ಅಲ್ಲ, ಕೆಲ್ಸ ಕಾರ್ಯ ಇಲ್ದಿರೋ ಒಬ್ಬ ಕುಡುಕನ್ಗೆನೆ ಇವಳು 50 ಗ್ರಾಮು ಒಡವೆ ಹಾಕೊಂಡ್ ಬಂದಿದ್ದಾಳೆ ಅಂದ್ರೆ ಕೋಟ್ಯಾಧೀಶ್ವರನ್ ಮಗ, ಜೊತೆಗೆ ಬಿಸ್ನೆಸ್ ಕೂಡ ಮಾಡ್ತಾ ಇದ್ದಾನೆ. ಹೀಗಿರುವಾಗ ನಾನ್ ಕೇಳೋದ್ರಲ್ಲಿ ತಪ್ಪೇನಿದೆ? ನ್ಯಾಯವಾಗಿ ನೋಡಕ್ ಹೋದ್ರೆ ಇನ್ನು ಜಾಸ್ತಿನೇ ಕೇಳ್ಬೇಕಾಗಿತ್ತು. ಏನೋ ಹೋಗ್ಲಿ ಪಾಪ, ಏನೂ ಇಲ್ದಿದ್ದವರು ಬಡವರು ಅಂತ ಏನೋ ನೋಡಿ ಮಾಡಿ ಕೇಳಿದ್ರೆ ಏನ್ ತುಂಬಾ ಮಾತಾಡ್ತಾ ಇದ್ದೀರಲ್ಲ. ನೋಡಿ, ಏನು ಇಲ್ದಿರೋರು ಅಂತ ಮಾತ್ರ ಹೇಳ್ಬೇಡಿ, ಆಮೇಲೆ ಕತೆನೇ ಬೇರೆ ಆಗುತ್ತೆ. ಏಯ್, ನಾನ್ ನಿನ್ನ ಹತ್ರ ಮಾತಾಡ್ತಾ ಇಲ್ಲ, ನೀನ್ ಮೂಗ್ ತುರ್ಸ್ಕೊಂಡ್ ಬರಬೇಡ. ರೀ, ನೀ ಸ್ವಲ್ಪ ಸುಮ್ಮನೆ ಇರ್ರಿ. ಏಯ್ ಸುಮ್ನಿರೆ. ಏನ್ ಮೇಡಮ್, ಸೈಕಲ್ ಗ್ಯಾಪ್ ಅಲ್ಲಿ ನಾನು ಕೆಲ್ಸ ಕಾರ್ಯ ಇಲ್ದವನು ಕುಡಿತೀನಿ ಅಂತ ಹೇಳ್ತಾ ಇದ್ರಿ, ಏನ್ ನಿಮ್ ಮಾತಿನರ್ಥ? ಈ ಕಾಶಿ ಸುಮ್ಮನೆ ಇರೋ. ಅಮ್ಮ ನೀನ್ ಸುಮ್ನಿರಮ್ಮ. ಬಂದಿರೋ ನೆಂಟ್ರಿಷ್ಟ್ರ ಮುಂದೆ ಎಲ್ಲ ನನಗೆ ಅವಮಾನ ಮಾಡ್ತಿದ್ರೆ ನಾನು ನೋಡ್ಕೊಂಡು ಕೂತಿರ್ಬೇಕಾ? ಮೇಡಮ್, ನಾನೇನು ನಿಮ್ ದುಡ್ಡಲ್ಲಿ ಕುಡಿತಾ ಇಲ್ಲ. ನಮ್ ಮನೆ ದೇವ್ರು, ನಮ್ ಯಜಮಾನ, ನಮ್ ದೊಡ್ಡಪ್ಪನ ದುಡ್ಡಲ್ಲಿ ಕುಡಿತಾ ಇರೋದು.
ಅಯ್ಯೋ ಪಾಪಿ, ನನ್ನನ್ನೇ ತಗ್ಲಾಕ್ಬಿಟ್ಟಿಯಲ್ಲೋ. ದುಡ್ಡು ಕೊಟ್ಟು ಕುಡಿ ಅಂದವ್ರೆ ಸುಮ್ಮನೆ ಕೂತಿದ್ದಾರೆ, ನೀವು ನೋಡಿದ್ರೆ ಓವರ್ ಆಗಿ ಆಡ್ತಿದ್ದೀರಾ. ಈ ನನ್ನ ಮಗ ಕಾಶಿನ ಹೀಗೆ ಬಿಟ್ರೆ ಇವನು ನನ್ನ ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಡ್ತಾನೆ. ಏ ಕಾಶಿ, ಏನಾದರೂ ಸಮಸ್ಯೆ ಬರಲಿ ಅಂತಾನೆ ಮಾತಾಡ್ತೀಯನೋ ನೀನು? ಸ್ವಲ್ಪ ಬಾಯಿ ಮುಚ್ಕೊಂಡಿರೋ. ಇಲ್ಲ ದೊಡ್ಡಪ್ಪ, ಇವರೇ ಓವರ್ ಆಗಿ. ಮೇಡಮ್, ನಿಮ್ಗೇನೇನ್ ಬರಬೇಕೋ ಅದೆಲ್ಲ ಬರುತ್ತೆ. ನೀವ್ ಯೋಚನೆ ಮಾಡದೆ ಆರಾಮಾಗಿರಿ. ಸರಿ ರಾಧಿಕಾ, ಹಾಗಿದ್ರೆ ನಾವಿನ್ ಬರ್ತೀವಿ. ಕರಿಯಪ್ಪನವ್ರೆ, ನಾವಿನ್ ಬರ್ತೀವಿ. ಸರಿ, ಬರ್ತೀವಿ. ಹೋಗ್ಬಿಟ್ಟು ಬನ್ನಿ. ಬರ್ತೀನಿ ಜಂಗಮ್ನವ್ರೆ. ನೋಡಿ, ಮದ್ವೆಗೆ ಸಂಬಂಧಪಟ್ಟಿದ್ ಕೆಲ್ಸದ ಮೇಲೆ ಬಂದಿದ್ದೀರಾ. ಬಂದ್ವಾ, ಕೆಲ್ಸ ಮುಗ್ಸಿದ್ವಾ, ಹೋದ್ವಾ ಅಂತ ಇರ್ಬೇಕು. ಅದನ್ ಬಿಟ್ಟು ಯಾಕ್ರಿ ನಾರ್ದನ್ ಕೆಲ್ಸ ಮಾಡ್ತಿದ್ದೀರಾ? ಏನೋ ಸಂಬಂಧಪಟ್ಟಿದ್ ಕೆಲ್ಸ ಅಂದ್ರೆ? ಓ, ಹಾಗಾದ್ರೆ ನೀನು ನನ್ ಗಂಡನ್ನ ಕೆಲ್ಸದವನು ಅಂತ ಹೇಳ್ತಾ ಇದೀಯಾ? ಇವ್ರ ಮದ್ವೆ ಕೆಲ್ಸ ಅಲ್ದೆ ಇನ್ನೇನ್ ಕೆಲ್ಸ ಮಾಡುದು? ಅದಕ್ಕೆ ಯಾಕೆ ಕೋಪ ಮಾಡ್ಕೊಡ್ತೀರಿ? ಯಾಕೆ, ಇವ್ರೇನ್ ಡಿಸ್ಟ್ರಿಕ್ಟ್ ಕಲೆಕ್ಟ್ರಾ? ನೋಡಿದ್ರೇನ್ರಿ ಹೇಗ್ ಮಾತಾಡ್ತಾ ಇದ್ದಾಳೆ ಅಂತ? ನೀವು ಕೇಟ್ರಿಂಗ್ ಆರ್ಡರ್ಗೆ ಹೊರಗಡೆ ಏನ್ ಚಾರ್ಜಸ್ ಮಾಡ್ತಿರೋ ಅದೇ ಚಾರ್ಜಸ್ ನ ಇವ್ರ ಹತ್ರನೂ ತಗೊಳ್ಳಿ. ಆಗ್ಲೇ ಇವ್ರಿಗೆ ನಾವ್ ಏನು ಅಂತ ಗೊತ್ತಾಗೋದು. ಅದನ್ನೇ ನಾನು ಹೇಳ್ತಾ ಇರೋದು. ಅದಕ್ಕೆ ತಾನೆ ಅಡ್ವಾನ್ಸ್ ಅಮೌಂಟ್ ಅಂತ ಕೊಟ್ಟಿರೋದು. ಹೌದೌದು, ಇವಳು ಭಾರಿ ಕೊಟ್ಬಿಡ್ತಾಳೆ ಅಡ್ವಾನ್ಸ್ ನ 10,000. ನೀನ್ ಕೊಟ್ಟಿರೋ ಅಡ್ವಾನ್ಸ್ಗೂ ಅವ್ರು ಕೊಟ್ಟಿರೋ ಲಿಸ್ಟ್ಗೂ ಏಣಿ ಹಾಕೊಂಡ್ರು ಹತ್ತಕ್ಕಾಗಲ್ಲ. ಅಡ್ವಾನ್ಸ್ ಲೆಕ್ಕಕ್ಕೆ 1,00,000ನಾದ್ರೂ ಕೊಡ್ಬೇಕು. ಏ ಕಮಲೋ, ನಿನಗೆ ಸುಮ್ಮನೆ ಇರೋದಕ್ಕೆ ಆಗೋದಿಲ್ವಾ? ಮತ್ತಿನ್ನೇನ್ರಿ, ನಿಮ್ಗಿದೆಲ್ಲ ಗೊತ್ತಾಗಲ್ಲ. ನೀವು ಮೊದ್ಲು ಸುಮ್ನಿರಿ. ಅವಳು ಮಾತಾಡ್ಲಿ ಬಿಡು. ನನ್ನ ತಮ್ಮನ ಮಗಳು ಮದುವೆ ಇದು. ತಗೊಳ್ಳಿ, ಅಡ್ವಾನ್ಸ್ ಹಣ 1,00,000. ಏನಮ್ಮ ರಾಧಿಕಾ, ನೀನು ಇವಳೇನೋ ಕೋಪದಲ್ಲಿ ಹಾಗೆ ಮಾತಾಡಿದ್ಲು ಅಂತ ನೀನು 1,00,000 ರೂಪಾಯಿನ ಬ್ಯಾಗಿಂದ ಹಾಗೆ ಎತ್ಕೊಡ್ತಾ ಇದೆಯಲ್ಲ. ಈ ದುಡ್ಡು ಕಲ್ಕಿಗೆ SI ಪೋಸ್ಟ್ಗೆ ಬೇಕಾಗತ್ತೆ. ಇದನ್ನ ನೀನೇ ಹಾಗೆ ಇಟ್ಕೊಳಮ್ಮ. ಅವನು ಬೇರೆ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಅಬ್ಬಬ್ಬಬ್ಬಬ್ಬಾ, ಏನ್ ಕರ್ಣೆ, ಏನ್ ಕರ್ಣೆ. ನಿಮ್ಗಿರೋ ಕರ್ಣೆಗೆ ಒಂದು ದೊಡ್ಡ ಕಟೌಟ್ ಮಾಡಿ ನಿಲ್ಸ್ಬೇಕು. ಆದ್ರೆ ನಿಮ್ಮ ಕರ್ಣೆ ಅನುಕಂಪ ನನಗೇನು ಬೇಕಾಗಿಲ್ಲ. ನನಗಿರೋ ಮದ್ವೆ ಖರ್ಚುಗಳನ್ನ ನಾನೇ ಮ್ಯಾನೇಜ್ ಮಾಡ್ಕೋತೀನಿ. ತಗೊಳ್ಳಿ, ನೀವು ನಿಮ್ ಕೆಲ್ಸಕ್ಕೆ ಅಡ್ವಾನ್ಸ್ ತಗೊಂಡು ಕೆಲ್ಸ ಶುರು ಮಾಡ್ಕೊಳ್ಳಿ. ಏಯ್, ಕೊಡೆ ಇಲ್ಲಿ, ಬನ್ರಿ ಹೋಗೋಣ. ದೊಡಮ್ಮ ಇರಿ, ದೊಡಮ್ಮ. ದೊಡಪ್ಪ ಹೋಗ್ಬಿಡಿ ದೊಡಪ್ಪ. ದೊಡಪ್ಪ ಇರಿ, ದೊಡಪ್ಪ ನನ್ನ ಮಾತು ಕೇಳಿ. ದೊಡಪ್ಪ 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 1 ನಿಮಿಷ ಇರಿ ದೊಡಪ್ಪ, ನನ್ನ ಮಾತು ಕೇಳಿ. ಕಲ್ಕಿ ನನ್ನ ನೋಡು, ನೋಡಿಲಿ. ನಾನೇನು ಹೇಳ್ತಿದ್ದೀನಿ ಸ್ವಲ್ಪ ಕೇಳು ಕಲ್ಕಿ. ಈಗ ನಾವೆಂತ ಪರಿಸ್ಥಿತಿಲಿದ್ದೀವಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಗಮ್ಯನ್ ಮದ್ವೆ ಮಾಡಕ್ಕೆ ನಾನು ಇಷ್ಟೆಲ್ಲ ಒದ್ದಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಿದೆ ತಾನೆ. ಹೀಗಿರುವಾಗ ನೀನು ದಿಢೀರಂತ ಬಂದು 3,00,000 ರೂಪಾಯಿ ಅಮೌಂಟ್ ಬೇಕು ಅಂತ ಹೇಳಿದ್ರೆ ನಾನೇನೋ ಮಾಡ್ಲಿ, ಎಲ್ಲಿಂದ ತಂದ್ಕೊಡ್ಲಿ ನೀನೇ ಹೇಳು. ಕಲ್ಕಿ, ಅದೂ ಅಲ್ಲ, ನೀನು SI ಪೋಸ್ಟ್ಗೆ ಲಂಚ ಕೊಟ್ಟು ಪೋಸ್ಟ್ ಪಡಿಬೇಕು ಅನ್ನೋದು ಸ್ವಲ್ಪ ಕೂಡ ಸರಿ ಇಲ್ಲ ಕಣೋ. ನೀನು ಈ ರೀತಿ ಮಾಡ್ತಿರೋ ನೋಡ್ತಿದ್ರೆ ಮುಂದೆ ನನ್ನ ಫ್ಯೂಚರ್ ಹೇಗೋ ಏನೋ ಅಂತ ನನಗೂ ಭಯ ಆಗ್ತಿದೆ. ಎಲ್ಲಿ ನಾನು ಕಾಶಿ ಅಣ್ಣಂತರ ಕುಡ್ಕಾದ್ರೂ ಆಗ್ಬಿಡ್ತೀನೇನೋ. ಏಯ್ ಕಲ್ಕಿ, ಏನ್ ಮಾತಾಡ್ತಿದ್ಯೋ? ಪಾಪ ರಾಧಿಕಾ,
ಅಷ್ಟೊಂದು ಸಮಾಧಾನವಾಗಿ ನಿನಗೆ ತಿಳಿಸಿ ಹೇಳ್ತಾ ಇದ್ದಾಳೆ. ಕೇಳಿಸ್ಕೊಳ್ಳೋದು ಬಿಟ್ಟು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಅಮ್ಮ ನಾನು ಸರಿಯಾಗಿ ಮಾತಾಡ್ತಿದ್ದೀನಿ. ಅಕ್ಕನೇ ನಮ್ನೆಲ್ಲ ಕಂಟ್ರೋಲಲ್ಲಿ ಇಟ್ಕೊಂಡು ಆಟ ಆಡಿಸ್ತಿದ್ದಾಳೆ. ಗಮ್ಮಿನ ಮದ್ವೆಗೆ ಮಾತ್ರ ಅದು ಇದು ಅಂತ ಮಾಡ್ತಿದ್ದಾಳೆ ತಾನೇ? ಅದೇ ನಾನು ಕೇಳಿದ್ರೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದಾಳೆ? ಏ ಕಲ್ಕಿ, ಏನೋ ಮಾತಾಡ್ತಿದ್ಯಾ? ಆ ಅಮೌಂಟ್ ನಾನು ಸುಮ್ಮನೆ ಕೇಳಿದ್ನ? ಪೊಲೀಸ್ ಕೆಲಸ ಸಿಕ್ಕಿದ ತಕ್ಷಣ ವಾಪಸ್ ಕೊಡ್ತೀನಿ ಅಂದೆ ತಾನೇ? ಗಮ್ಮಿನ ಮದ್ವೆಗೋಸ್ಕರ ನೀವು ನನ್ನ ಭವಿಷ್ಯನೇ ಹಾಳು ಮಾಡ್ತಿದ್ದೀರಾ. ಯಾಕೋ ಏನೇನೋ ಮಾತಾಡ್ತಿದ್ಯಾ ನೀನು? ಗಮ್ಯ ನಿನ್ ಜೊತೆಲಿ ಹುಟ್ಟಿದವಳು, ಅವಳ ಮದ್ವೆ ಚೆನ್ನಾಗಾಗ್ಲಿ ಅನ್ನೋದು ಬಿಟ್ಟು ಬರೀ ಅಪಶಕನದ ಮಾತಾಡ್ತಿದ್ಯಲ್ವೋ? ಕಾಶಿ ಏನೋ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡದೆ ಬೀದಿ ಬೀದಿ ಅಲಿತಾನೆ ಅಂತ ಅನ್ಕೊಂಡ್ರೆ ನೀನ್ ಯಾಕೆ ಅವನ ಥರನೇ ಬೇಜವಾಬ್ದಾರಿ ಥರ ಮಾತಾಡ್ತಿದ್ಯಾ? ಏನೇ ಮಾತಾಡಿದ್ರು ನಿಧಾನವಾಗಿ ಯೋಚನೆ ಮಾಡಿ ಮಾತಾಡು. ರಾಧಿಕಾ ನಮ್ಮೆಲ್ರಿಗೋಸ್ಕರ ತಾನೇ ಕಷ್ಟಪಡ್ತಿರೋದು. ಅವಳಿಗೆ ಎದುರು ಮಾತಾಡ್ತೀಯೇನೋ? ಅವಳಿಗೆ ನಿನಗೆ ಏನ್ ಮಾಡಬೇಕು ಏನ್ ಮಾಡಬಾರ್ದು ಅಂತ ಚೆನ್ನಾಗಿ ಗೊತ್ತಿದೆ. ಅಷ್ಟರಲ್ಲಿ ನನ್ನ ಹೆಣ ಬಿದ್ದಿರುತ್ತಷ್ಟೇ. ಏ ಕಲ್ಕಿ, ಏನು ಇದು? ನಿನಗಿರೋ ಅರ್ಹತೆಗೆ ನ್ಯಾಯವಾಗಿ ಹೋದ್ರೆ ಪೊಲೀಸ್ ಕೆಲಸ ಸಿಗತ್ತೆ ಕಣೋ. ನಿನ್ ಮೇಲೆ ನೀನ್ ನಂಬಿಕೆ ಇಟ್ಕೊಳ್ಳು, ಖಂಡಿತವಾಗ್ಲೂ ನಿನ್ ಕೆಲಸ ಸಿಗತ್ತೆ. ನಿನ್ನಮ್ಮ ನಾನ್ ಹೇಳ್ತಿದ್ದೀನೋ ಕಲ್ಕಿ? ಹೋಗಮ್ಮ, ತಲೆ ತಿನ್ಬೇಡ. ಏ ಕಲ್ಕಿ,